ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ನಾವು ಕಿಟ್ಟಿ ಪಾರ್ಟಿಯನ್ನ ಎಲ್ಲಿ ಆರ್ಗನೈಸ್ ಮಾಡಿದ್ವಿ ಮತ್ತೆ ಅಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ ರೀತಿಯಾಗಿ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಾನು ಸಹ ಮೊದಲಿಗೆ ಮನೆ ಕೆಲಸನೆಲ್ಲ ಮುಗಿಸಿ ಕಿಟ್ಟಿ ಪಾರ್ಟಿಗೆ ಹೋಗಬೇಕು ಅಂತ ರೆಡಿ ಆಗಿದ್ದೆ. ಇವತ್ತಿನ ನಮ್ಮ ಈ ಕಿಟ್ಟಿಯ ಡ್ರೆಸ್ ಕೋಡ್ ಬಂದ್ಬಿಟ್ಟು 3 ಪೀಸ್ ಸೆಟ್, ಚೂಡಿದಾರ್ ಸೆಟ್ ಆಗಿತ್ತು. ಸೊ ಹಾಗಾಗಿ ನಾವು ಚೂಡಿದಾರ್ ಸೆಟ್ ಅನ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಮಂತು ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಸೊ ಆ ರೀತಿಯಾಗಿ ನಾವು ಡ್ರೆಸ್ಗಳನ್ನ ಹಾಕೊಂಡು ಹೋಗ್ತೀವಿ. ಸೊ ಈಗ ಬನ್ನಿ ನಾವು ಎಲ್ಲಿ ಮಾಡ್ತಿರೋದು ಏನು ಅಂತ ತಿಳಿಸ್ಕೊಡ್ತೀನಿ. ನಾವು ಈ ಸರಿ ಕಿಟ್ಟಿಯನ್ನ ಮಾಡ್ತಾ ಇರೋದು ಮಲ್ಲೇಶ್ವರಂನಲ್ಲಿರುವಂತಹ ಭರ್ಜರಿ ಭೋಜನ ಹೋಟೆಲ್ನಲ್ಲಿ. ಇದು ಮಲ್ಲೇಶ್ವರಂನ 8th ಕ್ರಾಸ್ ನಲ್ಲಿ ಬರುತ್ತೆ, ಮೇನ್ ರೋಡ್ ಅಲ್ಲೇ ಬರುತ್ತೆ ನಿಮ್ಗೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಹೋಟೆಲ್. ಸೊ ನಾವೀಗ ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಆಕ್ಚುಲಿ ಇದು ಭರ್ಜರಿ ಭೋಜನ ಅನ್ಲಿಮಿಟೆಡ್ ಫುಡ್ ಆಗಿರುತ್ತೆ ನಿಮ್ಗೆ, ಮತ್ತೆ ಪ್ಯೂರ್ ವೆಜ್ ಹೋಟೆಲ್ ಇದು. ಯಾರಾದ್ರೂ ನೀವು ವಿಸಿಟ್ ಮಾಡಿದೀರಾ ಈ ಹೋಟೆಲ್ಗೆ, ಇನ್ನು ವಿಸಿಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ಖಂಡಿತವಾಗಿ ವಿಸಿಟ್ ಮಾಡಿ. ಇದು ನಿಮ್ಗೆ ಒಳಗಡೆ ಹೋದ ತಕ್ಷಣ ಎಂಟ್ರಿ ನಿಮ್ಗೆ ಈ ರೀತಿಯಾಗಿ ಇರುತ್ತೆ. ನೋಡ್ತಾ ಇರ್ಬೋದು, ನಾನು ಒಮ್ಮೆ ನಿಮ್ಗೆ ಒಂದು ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ, ಹೋಟೆಲ್ನ ವ್ಯೂ ಅನ್ನ. ಮತ್ತೆ ನಾವು ಹೋದಾಗ ಕೆಲವರು ವೇಟಿಂಗ್ ಸಹ ಇದ್ರು ಹೋಟೆಲ್ನಲ್ಲಿ. ಮಧ್ಯಾಹ್ನ ನಿಮ್ಗೆ ಆಗ್ತಾ 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 ತುಂಬಾ ಕ್ರೌಡ್ ಸ್ಟಾರ್ಟ್ ಆಗುತ್ತೆ ಹೋಟೆಲ್ನಲ್ಲಿ. ಅದಾದ್ಮೇಲೆ ಎಲ್ಲ ನನ್ನ ಫ್ರೆಂಡ್ಸ್ ಸಹ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ರು, ಹಾಗೆ ವಿಡಿಯೋಗಳನ್ನ ಮಾಡ್ಕೊತಾ ಇದ್ವಿ. ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ಕಿಟಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಎಂಟ್ರಿಯನ್ನ ಕೊಟ್ವಿ. ಅದಾದ್ಮೇಲೆ ನಾವು ಸಹ ಕೆಲವೊಂದು ಸೀಟನ್ನ ಬುಕ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಮೊದಲಿಗೆ ನಮಗೆ ವೆಲ್ಕಮ್ ಡ್ರಿಂಕ್ ಅನ್ನ ತಂದ್ಕೊಟ್ರು. ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತು. ಎಲ್ಲರೂ ಸಹ ವೆಲ್ಕಮ್ ಡ್ರಿಂಕ್ ಅನ್ನ ಕುಡಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಅನ್ನ ಮಾಡಿದ್ವಿ. ಯಾಕಂದ್ರೆ ನಾವು ಮಂತ್ಲಿ ಒನ್ಸ್ ಈ ರೀತಿ ಸಿಗೋದ್ರಿಂದ ತುಂಬಾ ಖುಷಿ ಇರುತ್ತೆ, ಮತ್ತೆ ತುಂಬಾ ಮಾತಾಡ್ಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಸಖತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಕಿಟ್ಟಿ ಆರ್ಗನೈಸ್ ಮಾಡಿರೋರು ಮೊದಲಿಗೆ ಲಕ್ಕಿ ಗೇಮ್ ಅನ್ನ ಆಡ್ಸಿದ್ರು. ಈ ರೀತಿಯಾಗಿ ಒಂದು 5 ಕಪ್ ಕೆಳಗಡೆ ನಂಬರ್ ಅನ್ನ ಬರೆದಿರ್ತಾರೆ. ನಾವು ಗೆಸ್ ಮಾಡಿ ಯಾವ ಗ್ಲಾಸ್ ನಲ್ಲಿ ಯಾವ ನಂಬರ್ ಬರೆದಿರ್ತಾರೆ ಅಂತ ಅಷ್ಟು ಬಳೆಗಳನ್ನ ಆ ಗ್ಲಾಸ್ ನಲ್ಲಿ ಹಾಕ್ಬೇಕಾಗುತ್ತೆ. ನಂಬರು ಮತ್ತೆ ಬ್ಯಾಂಗಲ್ಸ್ ಎರಡು ಮ್ಯಾಚ್ ಆದ್ರೆ ನಮ್ಗೆ 1 ಪಾಯಿಂಟ್ ಅಂತ. ಇದೇ ರೀತಿಯಾಗಿ 5 ಗ್ಲಾಸ್ಗೆ 5 ನಂಬರ್ ಬರೆದಿರ್ತಾರೆ. ಇದೇ ರೀತಿಯಾಗಿನೇ ಎಲ್ಲಾರು ಸಹ ಗೇಮ್ ಅನ್ನ ಆಡ್ಬೇಕಾಗುತ್ತೆ. ಲಕ್ಕಿ ಗೇಮು ಯಾರು ಜಾಸ್ತಿ ಪಾಯಿಂಟ್ ಅನ್ನ ತಗೊಂತೀವಿ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಮತ್ತೆ ಈ ಲಕ್ಕಿ ಗೇಮ್ ವಿನ್ನರ್ನ ಪ್ರತಿ ಮಂತ್ ಒಬ್ಬೊಬ್ರಿಗೆ ಕೊಡ್ತೀವಿ, ಬಂದಿರೋರ್ಗೆ ಬಂದ್ರೆ ಕೊಡೋದಿಲ್ಲ. ಸೊ ಬಟ್ ನಾವ್ ಇದನ್ನ ಒಂದು ಫನ್ ಆಗಿ ಗೇಮ್ ಅನ್ನ ಆಡ್ತೀವಿ. ಇದು ಪ್ಯೂರ್ ಲಕ್ ಗೇಮ್, ಹಾಗಾಗಿ ಲಕ್ಕಿ ಗೇಮ್ ಆಗೋದ್ರಿಂದ ಸಿಂಪಲ್ ಆಗಿ ಮತ್ತೆ ಈಸಿ ಆಗಿರುವಂತಹ ಗೇಮ್ಸ್ ಅನ್ನ ಆಡಿಸ್ತೀವಿ ಲಕ್ಕಿ ಗೇಮ್ಗೆ. ಇದೇ ರೀತಿಯಾಗಿನೇ ಎಲ್ಲರೂ ಸಹ ಒಬ್ಬೊಬ್ರೆ ಆಡಿದ್ವಿ. ಮತ್ತೆ ನನ್ನ ಚಾನಲ್ನಲ್ಲಿ ಕುಕಿಂಗ್ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲರೂ ಸಹ ಲಕ್ಕಿ ಗೇಮ್ ಅನ್ನ ಆಡಾಯ್ತು. ನಂತರ ಅದಾದ್ಮೇಲೆ ಮೇನ್ ಗೇಮ್ ಅನ್ನ ಆಡಿಸಿದ್ರು. ಈ ರೀತಿಯಾಗಿ 2 ಸ್ಟ್ರಾಗಳನ್ನ ಸಹಾಯದಿಂದ ಬೆಂಕಿ ಕಡ್ಡಿಯನ್ನ ಹಾಕ್ಬೇಕಾಗುತ್ತೆ ಓಲಲ್ಲಿ ತಗೊಂಡು. ಈ ರೀತಿಯಾಗಿ 30 ಸೆಕೆಂಡ್ ಅಲ್ಲಿ ಯಾರು ಫಾಸ್ಟ್ ಆಗಿ ಜಾಸ್ತಿ ಹಾಕ್ತಾರೆ ಅವರು ವಿನ್ನರ್ ಅಂತ. ಇದನ್ನ ಚಿಟ್ಟೆ ಎತ್ಬಿಟ್ಟು ಫಸ್ಟ್ ಯಾರು ಆಡ್ಬೇಕು, ಸೆಕೆಂಡ್ ಯಾರು ಆಡ್ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಂತೀವಿ. ಇದೇ ರೀತಿಯಾಗಿ ನಾವು ಎಲ್ಲರೂ ಸಹ ಗೇಮ್ ಅನ್ನ ಆಡಿದ್ವಿ.
ಮತ್ತೆ ಪ್ರತಿ ಕಿಟ್ಟಿಯಲ್ಲೂ ಸಹ ಹೊಸ ಹೊಸ ಗೇಮ್ಸ್ಗಳನ್ನ ಸರ್ಚ್ ಮಾಡ್ಕೊಂಡು ಬಂದು ಆಡಿಸ್ತೀವಿ. ಇದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ಮತ್ತೆ ಇದೊಂಥರ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಯಾವ ತರ ಗೇಮ್ಸ್ ಇರುತ್ತೆ ಏನು ಅಂತ. ಮತ್ತೆ ನಮಗೂ ಸಹ ಒಂಥರ ರಿಫ್ರೆಶ್ಮೆಂಟ್ ಇರುತ್ತೆ ಈ ರೀತಿಯಾಗಿ ಗೇಮ್ಸ್ ಆಡೋದ್ರಿಂದ. ಇದೇ ರೀತಿಯಾಗಿ ಎಲ್ಲರೂ ಸಹ ಹಾಕಿ ಒಬ್ರು 6, ಒಬ್ರು 7, ಒಬ್ರು 5, 8 ಆ ರೀತಿಯಾಗಿ ಹಾಕಿದ್ವಿ. ಬಟ್ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ತುಂಬಾ ಮಜಾ ಮಾಡ್ಕೊಂಡು ಈ ಗೇಮ್ ಅನ್ನ ಆಡಿದ್ವಿ. ಮತ್ತೆ ನಿಮ್ಗೆ ಆ ಓಲ್ ಒಳಗಡೆನೆ ಹೋಗ್ಬೇಕು. ಓಲ್ ಬಿಟ್ಟು ನಿಮ್ಗೆ ಸೈಡ್ ಇಂದ ಹೋದ್ರೆ ಆ ಕಡ್ಡಿಗಳನ್ನ ತೆಗೆದ್ ಬಿಡ್ತಾರೆ, ಅದು ಪಾಯಿಂಟ್ ತಗೊಳೋದಿಲ್ಲ. ಬಟ್ ನಾವು ಆ ಟೈಮಿಂಗ್ಸ್ ಒಳಗಡೆನೆ ಮುಗಿಸ್ಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಎಲ್ಲರೂ ಸಹ ಗೇಮ್ಸ್ ಅನ್ನ ಆಡ್ತೀವಿ. ಅದ್ರಲ್ಲಿ ಜಾಸ್ತಿ ಯಾರು ಹಾಕ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್, ಮತ್ತೆ ಸೆಕೆಂಡ್ ವಿನ್ನರ್ಗೆ ಸೆಕೆಂಡ್ ಪ್ರೈಸ್ ಕೊಡ್ತೀವಿ. ಈ ರೀತಿಯಾಗಿ ಎಲ್ಲರೂ ಸಹ ಗೇಮ್ ಅನ್ನ ಆಡಿದ್ವಿ, ಫುಲ್ಲು ಮಜಾ ಮಾಡಿದ್ವಿ. ನಂತರ ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಈ ರೀತಿಯಾಗಿ ಊಟನ ಸರ್ವ್ ಮಾಡಿದ್ರು ನಮ್ಗೆ. ನಿಮ್ಗೆ ಈ ಮದುವೆ ಮನೆಗಳಲ್ಲೆಲ್ಲ ಹೋದಾಗ ಯಾವ ರೀತಿಯಾಗಿ ಊಟ ಎಲ್ಲ ಸರ್ವ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿಯಾಗಿನೇ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ನೆಕ್ಸ್ಟ್ ಊಟ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಕಿಟ್ಟಿ ಯಾರಿಗ್ ಬರುತ್ತೆ ಏನು ಅಂತ ಸ್ಲಿಪ್ ಅನ್ನ ತೆಗೆದ್ವಿ. ನೆಕ್ಸ್ಟ್ ಕಲ್ಪನಾಗೆ ಬಂತು. ಅದಾದ್ಮೇಲೆ ಎಲ್ಲರೂ ಸಹ ಹೊರಗಡೆ ಬಂದ್ವಿ. ಕಿಟ್ಟಿ ಆರ್ಗನೈಸ್ ಮಾಡಿದವರು ಒಂದು ಚಿಕ್ಕದಾಗಿ ಗಿಫ್ಟ್ ಅನ್ನ ತಂದು ಕೊಟ್ಟಿದ್ರು. ಈ ರೀತಿಯಾಗಿ ಇಯರಿಂಗ್ಸ್ ಅನ್ನ ತಂದು ಕೊಟ್ಟಿದ್ರು. ಸೊ ಎಲ್ಲರೂ ಸಹ ಇಯರಿಂಗ್ಸ್ ಅನ್ನ ಇಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಅನುಷಾ, ಇಯರಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಯಾರ್ದು ಕಿಟ್ಟಿ ಆರ್ಗನೈಸ್ ಮಾಡಿರ್ತಾರಲ್ಲ ಅವರು ಏನ್ ಇಷ್ಟ ಆಗುತ್ತೆ ಅವರು ಸಿಂಪಲ್ ಆಗಿ ಅವರು ತಗೊಂಬಂದ್ ಕೊಡ್ಬೋದು ಗಿಫ್ಟ್ ಅನ್ನ. ತುಂಬಾ ಇಷ್ಟ ಆಯ್ತು. ನಂತರ ನಾನು ಎಳ್ಳು ಬೆಲ್ಲನ ತಗೊಂಡೋಗಿದ್ದೆ. ಸೊ ಹಬ್ಬದ ದಿನ ಕೊಡಕ್ಕಾಗಿರ್ಲಿಲ್ಲ, ಹಾಗಾಗಿ ಕಿಟ್ಟಿಲಿ ಸಿಗ್ತಾರೆ ಅಂತ ಕಿಟ್ಟಿ ದಿನ ಎಲ್ಲರಿಗೂ ಸಹ ಎಳ್ಳು ಬೆಲ್ಲನ ಕೊಟ್ಟೆ. ನೀವು ಸಹ ಯಾರಾದ್ರೂ ಕಿಟ್ಟಿಯನ್ನ ಮಾಡ್ತೀರಾ, ನೀವು ಸಹ ಹೀಗೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ಫೈನಲ್ ಆಗಿ ಪ್ರೈಸ್ ಬಂದಿರೋರ್ಗೂ ಸಹ ಪ್ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೋಟೆಲ್ ನಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಳ್ಳೋದಕ್ಕೆ. ಎಲ್ಲರೂ ಸಹ ಕೆಲವೊಂದು ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡು ಅದಾದ್ಮೇಲೆ ಫೈನಲ್ ಆಗಿ ಮನೆಗೆ ಬರುವಾಗ ಒಂದು ರೀಲ್ ಅನ್ನ ಮಾಡಿದ್ವಿ. ಲಾಸ್ಟಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಲು, ಬಟ್ ಅದು ಸಹ ತುಂಬಾ ಕ್ಯೂಟ್ ಆಗಿ ಬಂದಿತ್ತು. ನಂತರ ಇದು ಹೋಟೆಲ್ ಹೊರಗಡೆದು ಸಹ ಇದೇ ರೀತಿಯಾಗಿ ಒಂದು ರೀಲ್ ಅನ್ನ ಮಾಡ್ಕೊಂಡ್ವಿ. ನೋಡ್ಬೋದು ಈ ರೀತಿಯಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನಾವು ಹೋಟೆಲಿಂದ ಹೊರಗಡೆ ಬರ್ತಾ ಇದೀವಿ. ನಂತರ ಹೊರಗಡೆ ಬಂದು ಕೆಲವೊಂದು ಸ್ವಲ್ಪ ಶಾಪಿಂಗ್ ಅನ್ನ ಮಾಡ್ಕೊಂಡು ನಂತರ ಅಲ್ಲೇ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಮಾತಾಡಿ ಎಲ್ಲಾರ್ಗು ಬಾಯ್ ಹೇಳಿದ್ವಿ. ಸೊ ಎಲ್ಲರೂ ಸಹ ನಮ್ಮ ಮನೆಗಳಿಗೆ ಬಂದು ರೀಚ್ ಆದ್ವಿ. ಮತ್ತೆ ಟೈಮ್ ಆಗೋಗಿದ್ರಿಂದ ಹಾಗೆ ಸ್ಕೂಲ್ ಹತ್ರನೂ ಹೋಗಿ ಮಕ್ಕಳನ್ನ ಕರ್ಕೊಂಡು ಪಿಕಪ್ ಮಾಡೋಣ ಅಂತ ಹೋದ್ವಿ. ಇಷ್ಟ ಆಗಿತ್ತು ಈ ಕಿಟ್ಟಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.